ಸಂಜೀವ್ ನಾಯ್ಕ ಸಾಹೇಬ್ರು ಹೇಳಿದ್ರು, ನಮ್ಮ ಗುರುಗಳು ಸತ್ಯಣ್ಣವ್ರು ಹೇಳಿದ್ರು, ನಾವು ವಾಟಾಳ್ ನಾಗರಾಜ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನನೇ ಬಂದಿತ್ತು ಸ್ವಾಮಿ, ಅದನ್ನೇ ತಿರಸ್ಕರಿಸಿ ನಾಡು ನುಡಿಗೆ ಹೋರಾಟಕ್ಕೆ ಅವರು 50 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಂದೆಗಡೆ ಬ್ಯಾಂಕ್ ಐತಲ್ಲ, ಅವರು ತೆಲುಗೇ ಮಾತಾಡ್ತಾ ಇದ್ದಾರೆ. ನಾನು ಸಾಕಷ್ಟು ಸಲ ಅವ್ರಿಗೆ ಹೇಳಿದ್ದೀನಿ, ತೆಲುಗು ಮಾತಾಡ್ತಾರೆ ಸ್ವಾಮಿ. ಇದನ್ನ ನಾವು ಏನು ಹೋರಾಟಗಾರರಿದ್ದೀರೋ ಇದೇ ಒಂದು ಕಾರ್ಯಕ್ರಮನ ಬಂಧಿಸದ ರಾಜ್ಯ ಸರ್ಕಾರಕ್ಕೆ, ಬಂಧಿಸದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ, ಹೋರಾಟ ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಎಂಬಿಎಸ್ ಪುಂಡರಿಗೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಎಂಬಿಎಸ್ ಪುಂಡರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಂಬಿಎಸ್ ಪುಂಡರನ್ನು ಬಂಧಿಸದ ರಾಜ್ಯ ಸರ್ಕಾರಕ್ಕೆ, ಎಂಬಿಎಸ್ ಪುಂಡರನ್ನು ಬಂಧಿಸದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೋರಾಟ ಹೋರಾಟ ಎಲ್ಲವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕನ್ನಡ ಪರ ಸಂಘಟನೆಗಳ ಹೋರಾಟಕ್ಕೆ, ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ, ದಲಿತ ಪರ ಸಂಘಟನೆಗಳ ಹೋರಾಟಕ್ಕೆ, ರೈತ ಪರ ಸಂಘಟನೆಗಳ ಹೋರಾಟಕ್ಕೆ ಸದಾ ಕನ್ನಡಿಗರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬೇಕು. ಹಿಂದೆಯಿಂದ ಹಲವಾರು ಇಂಥ ನೋವು ಕಹಿಘಟ್ಟಗಳನ್ನ ನಾವು ನೋಡ್ಕೊಂಡೇ ಬಂದಿದ್ದೇವೆ. ನಮ್ಮ ಸಂಜೀವ್ ನಾಯ್ಕ ಸಾಹೇಬ್ರು ಹೇಳಿದ್ರು, ನಮ್ಮ ಗುರುಗಳು ಸತ್ಯಣ್ಣವ್ರು ಹೇಳಿದ್ರು, ನಾವು ವಾಟಾಳ್ ನಾಗರಾಜ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನನೇ ಬಂದಿತ್ತು ಸ್ವಾಮಿ, ಅದನ್ನೇ ತಿರಸ್ಕರಿಸಿ ನಾಡು ನುಡಿಗೆ ಹೋರಾಟಕ್ಕೆ ಅವರು 50 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಧಾನ ಪರಿಷತ್ ಸದಸ್ಯ ಆಗ್ಲಿ, ನಿಗಮ ಮಂಡಳಿ ಸದಸ್ಯ ಆಗ್ಲಿ ಬೇಡ, ಕರ್ನಾಟಕದ ಶಾಶ್ವತ ಮುಖ್ಯಮಂತ್ರಿ ವಾಟಾಳ್ ನಾಗರಾಜ್ ಅವರು ಅಧಿಕಾರಕ್ಕೆ ಆಸೆಪಟ್ಟವರಲ್ಲ. ನಮ್ಮಂತ ನೂರಾರು ಯುವಕರನ್ನ, ಸಾವಿರಾರು ಸಂಘಟನೆಗಳ ಹೋರಾಟಗಾರರನ್ನು ಊಟ ಹಾಕಿದ್ದಾರೆ. ಇವತ್ತು ನೋಡಿ, ಆ ಇಳಿ ವಯಸ್ಸಲ್ಲೂ ಒಂದು ಬಂದನ್ನ ಕರೆ ಕೊಟ್ಟು ನಿಗ್ರಹಿಸ್ತಾ ಇದ್ದಾರೆ, ಕರ್ನಾಟಕ ಬಂದ್ ಮಾಡಿ ನೀವು ಅಂತ. ನಮ್ಮ ದೊಡ್ಡಬಳ್ಳಾಪುರದಲ್ಲೂ ಅಷ್ಟೇ, ಏನು ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಕರೆ ಕೊಡ್ತದೆ. ನಾವು ಹಿಂದೆಯಿಂದ ಒಂದು ನಮ್ಮದೇ ಆದಂತ ಒಂದು ಹೋರಾಟನ ಶಾಂತಬದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಇತಿಹಾಸ ಇದೆ. 69 ಇಸ್ವಿಯಲ್ಲಿ ಭುವನೇಶ್ವರಿ ಕನ್ನಡ ಸಂಘ ಉದಯ ಆಯಿತು. 82, 83 ಇಸ್ವಿಯಲ್ಲಿ ಕನ್ನಡ ಜಾಗೃತಿ ಪರಿಷತ್ ಉದಯ ಆಯಿತು. 85, 86ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಉದಯ ಆಯಿತು. ಕನ್ನಡ ಪಕ್ಷ ಉದಯ ಆಯಿತು. 4-5 ಕನ್ನಡ ಪರ ಸಂಘಟನೆಗಳು ನಿತ್ಯ ನಿರಂತರವಾಗಿ ನೂರಾರು ಸಾವಿರಾರು ಹೋರಾಟಗಳನ್ನ ರೂಪಿಸಿದ್ದಾರೆ. ನ್ಯಾಯತ್ವಾಗಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ. ನಿನ್ನೆ ಮೊನ್ನೆ ಬಂದಿರೋ ವಾಟ್ಸಪ್ ಫೇಸ್ಬುಕ್ ಹೋರಾಟಗಾರರಲ್ಲ, ಆದ್ರೂ ಅವರು ನಮ್ಮವರೇ. ವಾಟ್ಸಪ್ ಫೇಸ್ಬುಕ್ ಹೋರಾಟ ಬೇಕು. ನಮ್ಮ ನವೀನ್ ದೇವ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಯುವಕರನ್ನ ಒಳಗೊಂಡು ಕ್ರಿಕೆಟ್ ಆಡಕ್ಕೆ ಹುಡುಗರು ಬರ್ತಾರೆ, ಕ್ರಿಕೆಟ್ ನೋಡಕ್ಕೆ ಹುಡುಗರು ಬರ್ತಾರೆ, ಗಣೇಶ ಕುಣಿಸಿದ್ರೆ ಗಣೇಶನ ಆರ್ಕೆಸ್ಟ್ರಾ ನೋಡಕ್ಕೆ ಹುಡುಗರು ಬರ್ತಾರೆ. ಯುವಕರೇ, ಮುಂದಿನ ದಿನಗಳಲ್ಲಿ ನಿಮ್ಮತನವನ್ನು ನೀವು ಮೈಗೂಡಿಸ್ಕೊಬೇಕು. ಇವತ್ತು ನೂರಾರು ಫ್ಯಾಕ್ಟರಿಗಳಿಗೆ ಕೆಲಸಕ್ಕೆ ಹೊರ ರಾಜ್ಯದಿಂದ ಬಂದಿದ್ದಾರೆ. ಇವತ್ತು ಉತ್ತರ ಭಾರತದವ್ರು ಬಂದಿದ್ದಾರೆ. ಅವತ್ತು ಯಾರೋ ತೆಲುಗರು, ತಮಿಳರು, ಕೇರಳದವ್ರು ಬಂದ್ರು ಅಂದ್ರೆ ಇದೇ ಊರಲ್ಲಿ ನಾವು ಅವ್ರನ್ನ ಓಡಿಸಿ ಕನ್ನಡ ಮಾತಾಡಿದ್ರೆ ಈ ಊರಲ್ಲಿ ಬದುಕಿ ಕನ್ನಡಿಗರ ಜೊತೆಯಲ್ಲಿ ಬದುಕಬೇಕು ಅಂದ್ರೆ ಕನ್ನಡ ಭಾಷೆ ಮಾತಾಡಬೇಕು ಅಂತ ಹೋರಾಟ ಮಾಡಿದ್ವಿ. ಇವತ್ತು ಆ ಮನಸ್ಥಿತಿ ಮತ್ತೆ ಬರಬೇಕಾಗಿದೆ. ಏನು ಹೊರ ರಾಜ್ಯದಿಂದ ಬಂದಿದ್ದಾರೆ ಅವ್ರಿಗೆಲ್ಲ ಮತ್ತೆ ಕನ್ನಡ ಕಲಿಸ್ಬೇಕು, ಇಲ್ಲ ಅಂದ್ರೆ ನಿಮ್ಮ ರಾಜ್ಯಕ್ಕೆ ನೀವು ಹೋಗಿ ಅಂತ ಎಚ್ಚರಿಕೆ ಕೊಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾದಂತ ನಮ್ಮ ನಾಯಕರಾದಂತ ಜಿ ಸತ್ಯಣ್ಣರವರ ನಾಯಕತ್ವದಲ್ಲಿ, ಚಳವಳಿಗಾರರಾದಂತ ಸಂಜೀವ್ ನಾಯ್ಕ ಅವರ ನಾಯಕತ್ವದಲ್ಲಿ ಇವತ್ತು ಹೊರ ರಾಜ್ಯದಲ್ಲಿ ಪ್ರವಾಸದಲ್ಲಿದ್ದಾರೆ. ನಮ್ಮ ತಾನಾ ಪ್ರಭುದೇವರವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂತ ಹೋರಾಟನ ಮಾಡ್ತೀವಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ವಂಚಿ ನನ್ನ